ಏನೋ ಬೆಂಗಳೂರಿಗರಿಗೆ ಅದೇನು ಶಾಪನೋ ಏನೋ ದಿನನಿತ್ಯ ಏನಾದರೂ ಒಂದು ಸಮಸ್ಯೆ ಅಂತೂ ಕಾಡ್ತಾನೆ ಇರುತ್ತೆ. ಈಗ ಈ ಗುಂಡಿಯ ರಗಳೆ ಏನಿದೆಯಲ್ಲ, ಗುಂಡಿಯ ಗಂಡಾತರ, ಅದು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ರಾಜಧಾನಿಯ ರಸ್ತೆಗಳಲ್ಲಿ ಡೆಡ್ಲಿ ಗುಂಡಿಗಳು ಬಾಯಿ ತೆರೆದು ಕೂತ್ಕೊಂಡಿವೆ. ಬಲಿಗೋಸ್ಕರನೇ ಅಂಥೇಳಿ ಇರುವಂತಹ ಡೆಡ್ಲಿ ಗುಂಡಿಗಳಿವೆ. ಇದ್ರ ಬಗ್ಗೆ TV9 ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. TV9 ಮಾಡ್ತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ವರದಿ. ಮಳೆಗೆ ಮತ್ತೆ ಮರುಜೀವವನ್ನು ಪಡ್ಕೊಂಡಿವೆ ಈ ರಕ್ಕಸ ಗುಂಡಿಗಳು. TV9 ನಡೆಸಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ ಈ ಡೆಡ್ಲಿ ಗುಂಡಿಗಳ ದರ್ಶನ ಆಗ್ತಾ ಇದೆ. ಲಗ್ಗೆರೆಯ ಕಪಿಲಾನಗರದ ರಸ್ತೆಯನ್ನ ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಹೇಳಿ ಗೊತ್ತಾಗಲ್ಲ. ಗುಂಡಿ ಮಧ್ಯ ರಸ್ತೆ ಇದೆಯಾ, ರಸ್ತೆಗಳ ಮಧ್ಯ ಗುಂಡಿ ಇದೆಯಾ ಅನ್ನುವಂಥ ರೀತಿ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ. ಸೊ ಗುಂಡಿಗಳಲ್ಲಿ ಮಳೆ ನೀರು ಬೇರೆ ತುಂಬಿಕೊಂಡಿರುತ್ತೆ. ವಾಹನ ಸವಾರರಿಗೆ ಗುಂಡಿ ಎಲ್ಲಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಪಾಪ ಆ ಗುಂಡಿಗೆ ಬಿದ್ದು ಎಷ್ಟೋ ಜನ ತಮ್ಮ ಒಂದು ಜೀವಕ್ಕೆ ತೊಂದರೆಯನ್ನು ತಂದುಕೊಳ್ತಾ ಇದ್ದಾರೆ, ಎಷ್ಟೋ ಜನ ಗಾಯಗೊಳ್ತಾ ಇದ್ದಾರೆ. ನೋಡಿ ಇಲ್ಲಿರುವಂತಹ ಒಂದು ಗುಂಡಿ ಕಪಿಲಾನಗರದಿಂದ ಪೀಣ್ಯಾಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ. ಇಲ್ಲಿ ಏನಾದರೂ ಟೂ ವೀಲರಲ್ಲಿ ನೀವು ಹೋಗ್ಬೇಕಂದ್ರೆ ಡಾನ್ಸ್ ಮಾಡ್ಕೊಂಡೇ ಹೋಗಬೇಕು. ಆ ಥರದ ಒಂದು ಪರಿಸ್ಥಿತಿ ಇದೆ ಈ ರಸ್ತೆಯಲ್ಲಿ. ಹಲವು ಬಾರಿ ವಾಹನ ಸವಾರರು ಇಲ್ಲಿ ಗಾಯಗೊಂಡಿದ್ದಾರೆ. ಸುಮಾರು ಒಂದು 10 ವರ್ಷ ಆಯ್ತಂತೆ ಟಾರ್ ಹಾಕಿ ಈ ರೋಡಿಗೆ. ಟಾರೇ ಕಂಡಿಲ್ಲ ಈ ರೋಡು. ನೋಡಿ ಇಲ್ಲಿ ವಾಹನಗಳೆಲ್ಲವೂ ಕೂಡ ಡಾನ್ಸ್ ಮಾಡ್ಕೊಂಡೇ ಹೋಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಜನರ ಜೀವದ ಜೊತೆಗೆ ಪಾಲಿಕೆ ಚೆಲ್ಲಾಟ ಆಡ್ತಾ ಇದೆ. ಅಧಿಕಾರಿಗಳು ಏನೇ ಹೇಳಿದ್ರು ಕ್ರಮ ಕೈಗೊಳ್ಳಲ್ಲ ಅನ್ನುವಂಥದ್ರ ಬಗ್ಗೆ ಜನ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ನ್ಯೂಸ್ ಚಾನಲ್ ನಾವು ಪ್ರತಿನಿಧಿ ಶಾಂತಮೂರ್ತಿ ಈ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಸುರಿದಂತ ಮಳೆಯಿಂದ ಸುಮಾರು 5,000ಕ್ಕೂ ಹೆಚ್ಚು ಗುಂಡಿಗಳು ನಿರ್ಮಾಣ ಆಗಿದೆ ಅಂತ BBMP ಒಪ್ಕೊಂಡಿದೆ. ಸದ್ಯ ಈ ಬಗ್ಗೆ TV9 ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ನಾನೀಗ ಲಗ್ಗೆರೆಯಲ್ಲಿರುವಂತಹ ಕಪಿಲನಗರ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು ಈ ಒಂದು ರಸ್ತೆಯಲ್ಲಿ ಎಷ್ಟೊಂದು ಗುಂಡಿಗಳು ಬಿದ್ದಿದೆ ಅಂತ. ಇಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆಯಾ ಅಥವಾ ಗುಂಡಿನೇ ರಸ್ತೆ ಆಗಿದೆಯಾ ಅನ್ನೋದನ್ನ ವಾಹನ ಸವಾರರು ಪ್ರಶ್ನೆ ಮಾಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಸುಮಾರು 4-5 ಅಡಿಯಷ್ಟು ಆಳದಲ್ಲಿ ಇರ್ತಕ್ಕಂಥ ಗುಂಡಿಗಳು ಇದೆ. ರಸ್ತೆ ತುಂಬಾ ಇದೆ. ಅಂದ್ರೆ ಸುಮಾರು 1-2 ಕಿಲೋಮೀಟರ್ ದೂರದ ತನಕ ಇದೇ ರೀತಿಯ ಗುಂಡಿಗಳ ಒಂದು ದರ್ಬಾರ್ ಇಲ್ಲಿ ನಾವು ಕಾಣ್ಬೋದು. ಇನ್ನು ಈ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡ್ಬೇಕಂದ್ರೂ ಕೂಡ ಸರ್ಕಸ್ ಮಾಡ್ಕೊಂಡು ಓಡಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರು ಬಿದ್ದು ಗಾಯಗೊಳ್ತಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ರಸ್ತೆ ಗುಂಡಿಗಳು ಎಷ್ಟು ದಿನದಿಂದ ಇದೆ ಮತ್ತೆ ಸಮಸ್ಯೆ ಆಗ್ತಾ ಇರೋದು, ಏನೆಲ್ಲ ಸಮಸ್ಯೆ ಆಗ್ತಿದೆ ಇಲ್ಲಿ ಅಂತ? ಸರ್, ಇಲ್ಲಿ ಆಲ್ರೆಡಿ 10 years ಇಂದ ಇದುವರೆಗೂ ಟಾರ್ ಹಾಕಿಲ್ಲ ಸರಿನಾ. ಆಮೇಲೆ ಇದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಇಲ್ಲಿ ಸಾರ್ವಜನಿಕರಿಗೆ ಮೇನ್ ಇರೋದು ಸ್ಕೂಲು, ಕಾಲೇಜ್ ಹುಡುಗರಿಗೆ ಮತ್ತು ಕೆಲಸಗಾರ ಡೈಲಿ ಓಡಾಡ್ತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಒಬ್ರು ಪ್ರಿಕಾಷನ್ಸ್ ತಗೋತಾ ಇಲ್ಲ. ಎಷ್ಟೋ ಜನ ಬಿದ್ದಿದ್ದಾರೆ, ಲೇಡೀಸ್ಗಳು ಪಾಪ ಎಷ್ಟೋ ಜನ ಬಿದ್ದಿದ್ದಾರೆ. ಗಾಡಿ ಓಡ್ಸೋಕೆ ಬರಲ್ಲ ಪಾಪ, ಅವ್ರಿಗೂ ಮಕ್ಳುಗಳು ಕರ್ಕೊಂಡು ಓಡಾಡ್ತಾ ಇರ್ತಾರೆ, ಅಡ್ಡ ಎಲ್ಲ ಬರ್ತಾ ಇರ್ತಾರೆ. ಅದರಿಂದ ಇದಕ್ಕೆ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಿದೆ ಸರ್. ಇಲ್ಲಿ ಇದಿಷ್ಟು ಜನರು ಹೇಳ್ತಿರೋ ಮಾತು. ಇನ್ನು ನೀವು ಗಮನಿಸಬಹುದು ಈ ಒಂದು ಗುಂಡಿಯ ಆಳವನ್ನು ಕೂಡ, ಅಂದ್ರೆ ಸುಮಾರು 4-5 ಅಡಿ ಆಳಕ್ಕೆ ಈ ಒಂದು ಗುಂಡಿ ಬಿದ್ದಿದೆ. ಇದೇ ರೀತಿಯ ಗುಂಡಿ ಈ ರಸ್ತೆಯ ಉದ್ದಕ್ಕೂ ಕೂಡ ಇರುವಂತದ್ದು. ಸದ್ಯ ಈ ಒಂದು ಗುಂಡಿಗಳಿಂದ ವಾಹನ ಸವಾರರು ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೀರು ತುಂಬಿಕೊಳ್ಳುತ್ತೆ. ಆಗ ಆ ರಸ್ತೆ ಯಾವ ಕಡೆ ಇದೆ, ಗುಂಡಿ ಯಾವ ಕಡೆ ಇದೆ ಅಂತ ಗೊತ್ತಾಗ್ದೇನೆ ಸಾಕಷ್ಟು ಜನರು ಬಿದ್ದು ಗಾಯಗೊಂಡಿರೋ ಘಟನೆಗಳು ಕೂಡ ನಡೆದಿದೆ. ಸದ್ಯ ಸರ್ಕಾರ ಏನೋ ಒಂದು ವಿಶೇಷ ಟೀಮ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅಂದ್ರೆ ರಸ್ತೆ ಗುಂಡಿಯ ನಿರ್ವಹಣೆಗೆನೆ ವಿಶೇಷ ಸೆಲ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಈ ರಸ್ತೆ ಗುಂಡಿಗಳಿಗೆ ಸಮಸ್ಯೆಯನ್ನ ಕೊಡ್ತಾರ ಅನ್ನೋದು ಪ್ರಶ್ನೆ, ಜನರ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಆ ರಸ್ತೆ ಗುಂಡಿಗಳಿಂದ ಈಗಾಗಲೇ ಸಾಕಷ್ಟು ಬಾರಿ ಬೆಂಗಳೂರಿನ ಮಾನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗಿದೆ. ಆದ್ರೂ ಕೂಡ BBMP ಎಲ್ಲೋ ಒಂದ್ ಕಡೆ ಮಳೆಗಾಲ ಬರೋದಕ್ಕೂ ಮೊದಲೇನೆ ಎಚ್ಚೆತ್ಕೊಳ್ಳಿಲ್ವಾ, ನಿರ್ಲಕ್ಷ್ಯವಾಯ್ತಾ ಅನ್ನೋ ಪ್ರಶ್ನೆಯನ್ನ ಜನರು ಕೇಳ್ತಾ ಇರುವಂತದ್ದು. ಸದ್ಯ ಇನ್ ಮುಂದಾದ್ರೂ ರಸ್ತೆ ಗುಂಡಿಗಳ ಒಂದು ನಿರ್ವಹಣೆಯಲ್ಲಿ BBMP ಸರಿಯಾಗಿ ಕಾರ್ಯನಿರ್ವಹಿಸುತ್ತಾ ಮತ್ತೆ ಈಗ ಬಿದ್ದಿರ್ತಕ್ಕಂಥ ಗುಂಡಿಗಳನ್ನ ಶೀಘ್ರದಲ್ಲೇ ಮುಚ್ಚಿ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.